ಕಾಂಗ್ರೆಸ್ ಪಾಳ್ಯದಲ್ಲಿ ಏನಾಗ್ತಿದೆ ಗಮನಿಸ್ಬಿಡೋಣ. ರಾಜ್ಯ ಕಾಂಗ್ರೆಸ್ ಪಾಳ್ಯದಲ್ಲೂ ಕೂಡ ಎಲ್ಲವೂ ಸರಿ ಇಲ್ಲ ಅನ್ನೋದಕ್ಕೆ ಮತ್ತೊಂದು ಉದಾಹರಣೆ ಕಣ್ಮುಂದೆ ಬಂದಿದೆ. ಡಿಕೆ ಶಿವಕುಮಾರ್, ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್, ಕೆಪಿಸಿಸಿ ಅಧ್ಯಕ್ಷರಾದ ಡಿಕೆ ಶಿವಕುಮಾರ್ ಅವರ ವಿರುದ್ಧ ಸ್ವಪಕ್ಷದವರೇ ಇದೀಗ ತಿರುಗಿ ಬೀಳ್ತಿದ್ದಾರೆ. ಕಾರಣ ಏನು? ಅನಗತ್ಯವಾಗಿ ಹಸ್ತಕ್ಷೇಪ ಮಾಡ್ತಿದ್ದಾರೆ ಡಿಕೆ ಶಿವಕುಮಾರ್ ಬೆಳಗಾವಿ ಪಾಲಿಟಿಕ್ಸ್ ಅಲ್ಲಿ ಅನ್ನೋ ಹೇಳಿಕೆ, ಅನ್ನೋ ಚರ್ಚೆ ಹಿಂದೆ ಕೇಳೋಕ್ ಸಿಕ್ಕಿತ್ತು. ಇದೀಗ ಹುಕ್ಕೇರಿ ಸರ್ ಡಿಕೆ ಶಿವಕುಮಾರ್ ವಿರುದ್ಧವಾಗಿ ಹುಕ್ಕೇರಿ ಭಾಗದಲ್ಲಿ ತಂದೆ ಮಗ ಗರಂ ಆಗಿದ್ದಾರೆ. ಹೆಬ್ಬಾಳ್ಕರ್ ಅವರಿಗೆ ಉಸ್ತುವಾರಿ ನೀಡಿದ್ದೇ ಈ ಒಂದು ಮುನಿಸಿಗೆ ಕಾರಣ. ಎಚ್.ಕೆ. ಪಾಟೀಲ್ ಉಸ್ತುವಾರಿಯನ್ನ ಬದಲಿಸಿ ಹೆಬ್ಬಾಳ್ಕರ್ ಅವರಿಗೆ ಮಣೆ ಹಾಕಲಾಗಿದೆ. ಇದರಿಂದ ಮಾಜಿ ಸಂಸದ ಪ್ರಕಾಶ್ ಹುಕ್ಕೇರಿ ಹಾಗೆ ಪುತ್ರ ಗಣೇಶ್ ಹುಕ್ಕೇರಿ ಡಿಕೆ ಶಿವಕುಮಾರ್ ಅವರ ಮೇಲೆ ಕೆಂಡ ಕಾರ್ತಿದ್ದಾರೆ. ಅಪ್ಪ ಮಗ ಸಂಯೋಜಕರನ್ನ ಬದಲಾಯಿಸಬೇಕು ಅಂತ ಹೇಳಿ ಹೈಕಮಾಂಡ್ಗೆ ದೂರನ್ನ ಕೂಡ ಕೊಟ್ಟಿದ್ದಾರೆ. ಇನ್ ಕೇಸ್ ಬದಲಾವಣೆ ಆಗದೆ ಹೋದ್ರೆ ರಾಜೀನಾಮೆ ಕೊಡ್ತೀವಿ ಅಂತ ಕೂಡ ಆಕ್ರೋಶವನ್ನ ಹೊರಹಾಕ್ತಿದ್ದಾರೆ. ಇನ್ನು ಈ ಕೋಪ ಆಕ್ರೋಶಕ್ಕೆ ಕೆಲವೊಂದಷ್ಟು ಕಾರಣಗಳು ಕೂಡ ಇದೆ, ಗಮನಿಸ್ತಾ ಹೋಗೋಣ. ಯಾಕೆ ಹುಕ್ಕೇರಿ ಭಾಗದಲ್ಲಿ ಆಕ್ರೋಶ ಉಕ್ಕೇರ್ತಾ ಇದೆ ಅಂತ ಹೇಳಿ. ಚಿಕ್ಕೋಡಿ ಲೋಕಸಭಾ ಕ್ಷೇತ್ರದ ಹೊಣೆಯನ್ನ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಿಗೆ ವಹಿಸಲಾಗಿದೆ. ಎಚ್.ಕೆ. ಪಾಟೀಲ್ ಹಿರಿಯರಿದ್ದಾರೆ, ಅನುಭವಸ್ಥರಿದ್ದಾರೆ. ಅವರ ಬದಲಿಗೆ ಹೆಬ್ಬಾಳ್ಕರ್ ಅವರನ್ನ, ಲಕ್ಷ್ಮೀ ಹೆಬ್ಬಾಳ್ಕರ್ ಅವರನ್ನ ಉಸ್ತುವಾರಿ ಮಾಡಿದ್ದಕ್ಕೆ ಅಪ್ಪ ಮಗ ಆಕ್ರೋಶಗೊಂಡಿದ್ದಾರೆ. ನೇರವಾಗಿ ಡಿಕೆ ಶಿವಕುಮಾರ್ ಅವರ ವಿರುದ್ಧವಾಗಿ ಪ್ರಕಾಶ್ ಹುಕ್ಕೇರಿ, ಗಣೇಶ್ ಹುಕ್ಕೇರಿ ಕೆಂಡ ಕಾರ್ತಿದ್ದಾರೆ. ಲಕ್ಷ್ಮೀ ಹೆಬ್ಬಾಳ್ಕರ್ಗೆ ಚಿಕ್ಕೋಡಿಗೆ ಏನ್ ಸಂಬಂಧ? ಇನ್ಫ್ಯಾಕ್ಟ್ ಇಲ್ಲಿ ಜಿಲ್ಲಾ ಉಸ್ತುವಾರಿ ಮಾಡಬೇಕಾದ್ರೂ ಅದೇ ರೀತಿಯ ಕೂಗು, ಉಡುಪಿಗೂ ಲಕ್ಷ್ಮೀ ಹೆಬ್ಬಾಳ್ಕರ್ ಅವ್ರಿಗೂ ಏನ್ ಸಂಬಂಧ ಅಂತ ಹೇಳಿ. ಈಗ ಅಂತಹದ್ದೇ ಪ್ರಶ್ನೆ. ಚಿಕ್ಕೋಡಿಯಲ್ಲಿ ಕೆಲಸ ಮಾಡಿದ್ರೆ ಹುಕ್ಕೇರಿಗೆ ಹಿನ್ನಡೆ ಆಗತ್ತೆ. ಆ ಕುಟುಂಬದಿಂದ ಯಾರೇ ಕಣಕ್ಕಿಳಿದ್ರು ಕೂಡ ಇನ್ ಕೇಸ್ ಟಿಕೆಟ್ ಸಿಕ್ಕಾಗ ಹಿನ್ನಡೆ ಆಗಬಹುದು ಅನ್ನೋದು. ಯಾಕೆ ಅಂತಂದ್ರೆ ಚಿಕ್ಕೋಡಿ ಕ್ಷೇತ್ರದ ಮೇಲೆ ಆಲ್ರೆಡಿ ಪ್ರಕಾಶ್ ಹುಕ್ಕೇರಿ ಅವರು ಒಂದು ಕಣ್ಣಿಟ್ಟಿದ್ದಾರೆ, ಆ ಕ್ಷೇತ್ರದಿಂದ ಟಿಕೆಟ್ ಸಿಗ್ಲಿ ಅಂತ ಹೇಳಿ. ಆದ್ರೆ ಈಗ ಲಕ್ಷ್ಮೀ ಹೆಬ್ಬಾಳ್ಕರ್ ಅವನ್ನ ಆ ಕ್ಷೇತ್ರಕ್ಕೆ ಉಸ್ತುವಾರಿ ಮಾಡಿರೋದ್ರಿಂದ ಎಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಪುತ್ರ ಕಣಕ್ಕಿಳಿಯೋಕೆ ಲಾಭಿ ಪ್ರಾರಂಭ ಮಾಡ್ತಾರೋ ಅನ್ನೋ ಲೆಕ್ಕಾಚಾರದಿಂದ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಬಂದ್ರೆ ಹುಕ್ಕೇರಿ ರಾಜಕೀಯಕ್ಕೆ ಎಂಟ್ರಿ ಆದ್ರೆ ಹುಕ್ಕೇರಿ ಕುಟುಂಬಕ್ಕೆ ಹಿನ್ನಡೆ ಆಗೋ ಭೀತಿ ಇದೆ. ಹೀಗಾಗಿದೆ, ಇದನ್ನ ಬಲವಾಗಿ ಖಂಡಿಸ್ತಿದ್ದಾರೆ, ವಿರೋಧಿಸ್ತಾ ಇದ್ದಾರೆ. ಹೀಗಾಗಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರನ್ನ ತಕ್ಷಣಕ್ಕೆ ಬದಲಾಯಿಸಬೇಕು, ಬದಲಾಯಿಸದೆ ಹೋದ್ರೆ ಶಾಶ್ವತವಾಗಿ ಪಕ್ಷಕ್ಕೆ ರಾಜೀನಾಮೆ ಕೊಟ್ಟು ದೂರ ಉಳಿತೀವಿ ಅಂತ ಹೇಳಿ ಬೆದರಿಕೆಯನ್ನ ಕೂಡ ಒಡ್ಡಿದ್ದಾರೆ. ಜೊತೆಗೆ ಹೈಕಮಾಂಡ್ಗೆ ಪ್ರಕಾಶ್ ಹುಕ್ಕೇರಿ ಹಾಗೆ ಗಣೇಶ್ ಹುಕ್ಕೇರಿ ಸಂದೇಶ ರವಾನೆ ಮಾಡೋ ಪ್ರಯತ್ನವನ್ನ ಕೂಡ ಮಾಡಿದ್ದಾರೆ. ಪ್ರಯತ್ನ ಏನೋ ಮಾಡಿದ್ದಾರೆ, ಆದ್ರೆ ಇದಕ್ಕೆ ಸ್ಪಂದನೆ ಸಿಗುತ್ತಾ ಹೈಕಮಾಂಡ್ನಿಂದ? ಸದ್ಯಕ್ಕೆ ಕಾದ್ ನೋಡ್ಬೇಕಾಗಿದೆ.